ಕೇಂದ್ರದ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮತಚೋರಿಯ ಆರೋಪವನ್ನು ಮಾಡಿದರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಮತಚೋರಿ ನಡೆದಿದೆ ಅನ್ನೋದನ್ನ ಒಂದು ಪ್ರೆಸೆಂಟೇಷನ್ ಮೂಲಕ ಅವರು ಬಹಿರಂಗಪಡಿಸಿದ್ರು, ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ವೋಟ್ ಕ್ಯಾನ್ಸಲ್ ಆಗುವಂತಹ ಭೀತಿ ಎದುರಾಗಿದೆ. SIR ಪ್ರಕ್ರಿಯೆ ವೇಳೆ ಮಹದೇವಪುರದಲ್ಲಿ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಕೇವಲ ಒಂದೇ ಕ್ಷೇತ್ರದಲ್ಲಿ ಲಕ್ಷ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. ಮಹದೇವಪುರದಲ್ಲಿಯೇ 2.80 ಲಕ್ಷ ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಆರ್ ಅದರ್ಸ್ ಈ ಮತದಾರರು ಪತ್ತೆಯಾಗಿದ್ದಾರೆ. ಕೇವಲ 3 ದಿನ ಅಷ್ಟೇ ಬಾಕಿ ಇರುವಂಥದ್ದು. SIR ಪ್ರಕ್ರಿಯೆಯಲ್ಲಿ BLOಗಳು ಮನೆ ಮನೆಗೆ ಭೇಟಿ ನೀಡುವಂಥ ಒಂದು ಅವಧಿ ಏನಿದೆ ಅದು ಮುಗಿಯೋದಕ್ಕೆ ಆಗಸ್ಟ್ 8ನೇ ತಾರೀಕು ಅದು ಮುಗಿತಾ ಇದೆ. ಇನ್ನು ಅದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಎಷ್ಟು ಮತಗಳು ಡಿಲೀಟ್ ಆಗಿದ್ವೋ, ನಕಲಿ ಮತಗಳು ಅಥವಾ ಮೃತಪಟ್ಟಿರುವಂಥ ಮತದಾರರು ಅಂತ ಹೇಳಿ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ ಡಿಲೀಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 1,10,59,288 ASDDO ಪತ್ತೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ವೋಟ್ಗಳು ಕ್ಯಾನ್ಸಲ್ ಆಗುವಂಥ ಭೀತಿ ಈಗ ಎದುರಾಗಿದೆ. ಸೊ ಇಲ್ಲಿವರೆಗೂ ಒಟ್ಟಾರೆಯಾಗಿ 5,54,32,314 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಲಾಗಿದೆ. ಅಂದರೆ ಅಧಿಕೃತವಾಗಿ ಇಷ್ಟು ವೋಟ್ಗಳು ಮತದಾರರ ಪಟ್ಟಿಯಲ್ಲಿ ಇರುತ್ತೆ. ಇನ್ನು ಅದರಲ್ಲಿ 4,43,04,632 ಅರ್ಜಿಗಳು ಡಿಜಿಟಲೀಕರಣ ಆಗಿದೆ. 1,63,12,012 ಮತದಾರರು ರಾಜ್ಯದೆಲ್ಲೆಡೆ ಪತ್ತೆನೇ ಆಗಿಲ್ಲ. ಸೊ ಒಟ್ಟಾರೆಯಾಗಿ ಪ್ರಮಾಣವನ್ನು ನೋಡಿದ್ರೆ 79.93% ಎನ್ಯುಮರೇಷನ್ ಫಾರ್ಮ್ಗಳು ಈಗ ಡಿಜಿಟಲೀಕರಣಗೊಂಡಿವೆ. ಅದಕ್ಕಿಂತ ಒಂದು ಶಾಕಿಂಗ್ ಫಿಗರ್ ಏನು ಅಂತಂದರೆ 1,11,04,705 ಮತದಾರರು ಪತ್ತೇನೇ ಆಗಿಲ್ಲ. ಅಂದರೆ ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಅವರೆಲ್ಲರೂ ಈ ಒಂದು ಕೆಟಗರಿಗೆ ಬೀಳ್ತಾರೆ. ಅದರಲ್ಲಿ 16,30,000 ಚಿಲ್ಲರೆ ಮತದಾರರು ನಾಪತ್ತೆ, 66,64,000 ಚಿಲ್ಲರೆ ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ, 16,30,872 ಮತದಾರರು ಮೃತಪಟ್ಟಿದ್ದಾರೆ. ಎರಡು ಕಡೆ ವೋಟ್ ಹೊಂದಿರುವಂಥವರು 6,89,904 ಮತದಾರರು. ಇನ್ನುಳಿದಂತೆ ರಾಜ್ಯದಲ್ಲಿ 4,88,974 ಇತರೆ ಮತದಾರರು ಪತ್ತೆಯಾಗಿದ್ದಾರೆ. ಸೊ ಇವಿಷ್ಟು ಈವರೆಗಿನ SIR ಪ್ರಕ್ರಿಯೆಯ ಒಂದು ಅಪ್ಡೇಟೆಡ್ ಫಿಗರ್ಸ್. ಅದರಲ್ಲಿ ಶಾಕಿಂಗ್ ಏನು ಅಂತಂದರೆ ಮಹದೇವಪುರದಲ್ಲಿನೇ 2.80 ಲಕ್ಷ ASDDO ಮತದಾರರು ಪತ್ತೆಯಾಗಿರುವಂಥದ್ದು. ಸೊ ಅಲ್ಲಿಗೆ ರಾಹುಲ್ ಗಾಂಧಿಯವರು ಏನೊಂದು ಆರೋಪವನ್ನು ಮಾಡಿದ್ರು, ಪ್ರಮುಖವಾಗಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ವೋಟ್ ಚೋರಿ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು, ಅಥವಾ ನಡೆದಿದೆ ಅಂತ ಹೇಳಲಾದಂಥ ವೋಟ್ ಚೋರಿ ಬಗ್ಗೆ ಪ್ರಸ್ತಾಪ ಮಾಡಿದರು. ಒಂದು ಆಳಂದ, ಕರ್ನಾಟಕದ ಆಳಂದ, ಇನ್ನೊಂದು ಬೆಂಗಳೂರಿನ ಮಹದೇವಪುರ. ಸೊ 2 ಮತಕ್ಷೇತ್ರದಲ್ಲಿ ಮಹದೇವಪುರದ ಒಂದು ಫಿಗರ್ಸನ್ನು ಗಮನಿಸಿದರೆ 2.80 ಲಕ್ಷ ಮತದಾರರು ಅವರು ನಕಲಿ ಆಗಿರ್ಬೋದು, ಅಥವಾ SIR ಪ್ರಕ್ರಿಯೆ ವೇಳೆ ಆಬ್ಸೆಂಟ್ ಆಗಿರ್ಬೋದು, ಬೇರೆ ಕಡೆ ಸ್ಥಳಾಂತರಗೊಂಡಿರಬಹುದು, ಮೃತಪಟ್ಟಿರಬಹುದು. ಸೊ ಈ ಒಂದು ಫಿಗರ್ ಒಂದು ರೀತಿಯಾಗಿ ಅಚ್ಚರಿ ಹಾಗೆ ಆತಂಕವನ್ನು ಉಂಟು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅವರ ಒಂದು ಆರೋಪ ಏನಿದೆ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಈ ಒಂದು ಫಿಗರ್ಸ್ ಹೊರಬಿದ್ದಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.